Hello friends, welcome back again. ನಾವಿವತ್ತು She's Dating a Gangster ಅನ್ನೋ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಯಿನ್ ನಾನು ನಿನಗೆ ತಕ್ಕ ಜೋಡಿ ಅಲ್ಲ ಅಂತ ಕಾಲೇಜಲ್ಲಿ ಇರೋಲ್ಲ ಮಾತಾಡ್ಕೊಂತಾ ಇದ್ದಾರೆ ಅಂದಾಗ ಹೀರೋಳನ್ನ ಪಾರ್ಲರ್ ಕರ್ಕೊಂಡೋಗಿ ಫುಲ್ ಆಗಿ ಗೆಟಪ್ ಚೇಂಜ್ ಮಾಡಿ ಮತ್ತೆ ಕಾಲೇಜ್ಗೆ ಕರ್ಕೊಂಡ್ ಬಂದಿರ್ತಾನೆ. ಇವಳನ್ನ ನೋಡಿ ಅಲ್ಲಿ ಇರೋರೆಲ್ಲ ಶಾಕ್ ಆಗ್ಬಿಟ್ಟಿರ್ತಾರೆ. ಅದಿನಾನ ಇದು ಏನ್ ಇಷ್ಟು ಚೇಂಜ್ ಆಗಿದ್ದಾಳೆ ಅಂತ. ಇವರಿಬ್ರು ತರ ಕ್ಲೋಸ್ ಆಗಿರೋದನ್ನ ನೋಡ್ಬಿಟ್ಟು ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ ಒಂದು ಜೆಲಸ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ಇವ್ರಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಹಂಗೆ ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ಒಂದು ಬಾಸ್ಕೆಟ್ ಬಾಲ್ ಮ್ಯಾಚ್ ನಡೀತಾ ಇರುತ್ತೆ. ಆದ್ರೆ ಈ ಮ್ಯಾಚ್ ನಾಡಕ್ಕೆ ಹೀರೋಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆಲ್ಮೋಸ್ಟ್ ಅವ್ರ ಟೀಮು ಸೋತೋಗೋ ಮೂಮೆಂಟ್ ಅಲ್ಲಿ ಇರುತ್ತೆ. ಸರ್ ಅವ್ರೆಲ್ಲ ಹೋಗಿ ಕೇಳಿದ್ರೆ ಕೂಡ ಇಲ್ಲ ಸರ್ ನನಗ್ ಕಾಲ್ ನೋವ್ತಿದೆ ನಾನು ಇವತ್ತು ಆಡಲ್ಲ ಅಂತ ಹೇಳ್ತಾನೆ. ಆದ್ರೆ ಹಂಗೆ ಆ ಕಡೆ ತಿರುಗಿ ನೋಡಿದ್ರೆ ಹೀರೋಯಿನ್ ಸೂಪರ್ ಆಕ್ಟ್ರೆಸ್ ಎಲ್ಲ ಮಾಡ್ಕೊಂಡು ಇವ್ನ ಎಂಕರೇಜ್ ಮಾಡಕ್ಕೆ ಅಂತ ಬರ್ತಾ ಇರ್ತಾಳೆ. ಆದ್ರೆ ಇವನ್ಗೆ ಅವಳನ್ನ ನೋಡಿದ ತಕ್ಷಣ ಸರ್ ಓಕೆ ಸರ್ ನಾನು ಗೇಮ್ ಮಾಡ್ತೀನಿ ಅಂತ ಫೀಲ್ಡ್ ಗೆ ಇಳಿದ್ಬಿಟ್ಟ. ಓನ್ ಜೋಶ್ಗೆ ಮಿತಿನೇ ಇಲ್ಲ. ಸೂಪರ್ ಆಗಿ ಬಾಲ್ ನ ಹಾರಿ ಕ್ಯಾಚ್ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ ಟಕ್ಕಂತ ಒಂದ್ ಬಾಲ್ ನ ಬ್ಯಾಸ್ಕೆಟ್ ಗೆ ಹಾಕಿದ ತಕ್ಷಣ ಹೀರೋಯಿನ್ ಕಡೆ ನೋಡ್ಬಿಟ್ಟು ಇದು ನಿನ್ಗೋಸ್ಕರನೇ ಅಂತ ಸೈನ್ ಲ್ಯಾಂಗ್ವೇಜ್ ಬೇರೆ ಮಾಡ್ತಾನ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಅಲ್ಲಿರೋ ಹುಡುಗಿರೆಲ್ಲ ಓ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವಳಿಗೋಸ್ಕರ ತಾನೆ ಅಂತ ಇವ್ರಿಗೆಲ್ಲ ಜೆಲಸ್ಸು. ಆದ್ರೆ ಹೀರೋ ಅಂತೂ ಸ್ಟಾಪ್ ಮಾಡತ್ತಾರಲ್ಲ. ಸೂಪರ್ ಜೋಶಲ್ಲಿ ಬಾಸ್ಕೆಟ್ ಬಾಲ್ ನ ಆಡ್ತಾ ಇದ್ರೆ ಈ ಕಡೆ ಅದಿನ ಕೂಡ ಅವ್ನ ಎಂಕರೇಜ್ ಮಾಡೋದಕ್ಕೋಸ್ಕರ ಸೂಪರ್ ಆಗಿ ಡ್ಯಾನ್ಸ್ ಎಲ್ಲ ಮಾಡಿ ಗೇಮ್ ಮುಗಿಯೋವರೆಗೂ ಅವನನ್ನ ಎಂಕರೇಜ್ ಮಾಡಿರ್ತಾಳೆ. ಲಾಸ್ಟ್ ಫೈನಲ್ ಬಾಲ್ ಕೂಡ ಇವನೇ ಹಾಕಿರ್ತಾನೆ. ಗೇಮ್ ವಿನ್ ಆಗೋಯ್ತು. ಅಷ್ಟೇ ಅದೇ ಖುಷಿಯಲ್ಲಿ ಓಡ್ ಬಂದು ಅವಳನ್ನ ಹಗ್ ಮಾಡ್ಕೊಂಡು ಇಬ್ರು ಹಂಗೆ ಫುಲ್ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇದ್ರೆ ಇದನ್ನ ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ನೋಡ್ತಾಳೆ. ಸ್ವಲ್ಪ ಜಲಸ್ ಆಗಿ ನೋಡೋ ತರನೇ ಇರುತ್ತೆ. ಹಂಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇವ್ರಿಬ್ರು ಇತ್ರ ಖುಷಿಯಾಗಿರೋದನ್ನ ನೋಡೋ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ಡೌಟ್. ಇವ್ರಿಬ್ರು ಮಾಡೋದನ್ನ ನೋಡಿದ್ರೆ ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ಗೆ ಜಲಸ್ ಫೀಲ್ ಮಾಡ್ಸೋ ತರ ಇಲ್ವೇ, ಇವ್ರಿಬ್ರೆ ಫೀಲ್ ಮಾಡಿ ಮಾಡೋ ತರ ಇದೆಯಾ ಅಂತ ಈಗ ಬಂದವಳು ಹಂಗೆ ಹೀರೋಯಿನ್ ಕೈ ಹಿಡ್ಕೊಂಡು ಏ ಅದಿನ ಬಾ ಫಸ್ಟ್ ಇಲ್ಲಿಂದ ಹೋಗೋಣ, ಅವ್ನ ಎಕ್ಸ್ ಇಲ್ಲಿಂದ ಹೊರಟೋದ್ಲು ತಾನೆ ಇನ್ನು ಏನಕ್ಕೆ ಆಕ್ಟ್ ಮಾಡ್ಕೊಂಡು ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈಗ ಹಂಗೆ ಈವ್ನಿಂಗ್ ಎಲ್ಲ ಮನೆಗೆ ರಿಟರ್ನ್ ಆಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಕರೀತಾನೆ ಏ ಅದಿನ ಇರು ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ನಾವ್ ಆಡಿದ ಮ್ಯಾಚ್ ನ ನೋಡಿ ನನ್ ಗರ್ಲ್ ಫ್ರೆಂಡ್ ತುಂಬಾನೇ ಜಲಸ್ ಆಗಿ ಫೀಲ್ ಆದಂಗಿದ್ದಾಳೆ. ಆಲ್ಮೋಸ್ಟ್ ಬಂದು ನನ್ ಲವ್ ನ ಆಕ್ಸೆಪ್ಟ್ ಮಾಡ್ಕೊಂತಾಳೆ ಅನ್ಕೊಂಡಿದ ತಕ್ಷಣ ಅದಿನ ಮುಖನೇ ಒಂಥರ ಚೇಂಜ್ ಆಗ್ಬಿಡುತ್ತೆ. ಫುಲ್ ಡಲ್ ಆಗ್ಬಿಡುತ್ತೆ. ಇದನ್ನ ಅದಿನ ಫ್ರೆಂಡ್ ಕೂಡ ನೋಟ್ ಮಾಡ್ತಾಳೆ. ಅದಕ್ಕೆ ಅದಿನ ಕೂಡ ಓ ಹೌದಾ ಸರಿ ಅಂದ್ಬಿಟ್ಟು ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾಳ. ಆದ್ರೆ ಹೀರೋಯಿನ್ ಫ್ರೆಂಡ್ ಏ ಅದಿನ ನೀನ್ ಬಾ ನನ್ ಜೊತೆ, ನೀವೆಲ್ಲ ಏನು ಡ್ರಾಪ್ ಮಾಡ್ಬೇಕಾಗಿಲ್ಲ ನಾನೇ ನನ್ ಫ್ರೆಂಡ್ ಡ್ರಾಪ್ ಮಾಡ್ತೀನಿ ಅಂತ ಅದಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಕೇಳ್ತಾಳೆ ಏ ಅದಿನ ನೀವ್ ಯಾಕೆ ತಾನೇ ಮಾಡ್ತಾ ಇದೀರಾ, ಆದ್ರೆ ಅವ್ನ ಹಂಗ ಅಂದಿದ ತಕ್ಷಣ ನೀನ್ ಯಾಕೆ ಒಂಥರ ಮುಖನ ಇಟ್ಕೊಂಡು ಫೀಲ್ ಮಾಡೋ ತರ ಆಗ್ತಿದೆ, ಏನ್ ನಿಜವಾಗ್ಲೂ ಏನಾದ್ರು ಲವ್ ಮಾಡ್ತಾ ಇದೀಯಾ ಅಂತ. ಆದ್ರೆ ಹೀರೋಯಿನ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಹೀರೋ ಅದಿನಾನ ಒಂದು ಗೇಮ್ ಸೆಂಟರ್ ಗೆ ಕರ್ಕೊಂಡು ಹೋಗಿರ್ತಾನೆ. ಎಲ್ಲರೂ ಕುತ್ಕೊಂಡು ಗೇಮ್ ಮಾಡ್ತಾ ಇದ್ರೆ ಅವ್ಳು ಸಪರೇಟ್ ಆಗಿ ಒಂದು ಶೀಟಲ್ ಕೂತಿರ್ತಾಳೆ. ಅದೇ ಇವಳು ನೋಟದಲ್ಲೇ ಗೊತ್ತಾಗುತ್ತೆ ಆಲ್ರೆಡಿ ಇವಳಿಗೆ ನಮ್ ಹೀರೋ ಮೇಲೆ ಲವ್ ಸ್ಟಾರ್ಟ್ ಆಗಿದೆ ಅಂತ. ಅವ್ನು ಹಂಗೆ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಇನ್ನೊಬ್ರು ಬಂದು ಹಲೋ ಮೇಡಮ್ ಸ್ವಲ್ಪ ಜಾಗ ಬಿಡ್ತೀರಾ ನಾನು ಗೇಮ್ ಮಾಡ್ಬೇಕಂದಿದ ತಕ್ಷಣ ಅವಳು ಕೂಡ ಓಕೆ ಓಕೆ ಅಂದ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡಿದ್ರೆ ಹೀರೋ ಅದಿನ ಆ ಕಡೆ ಎಲ್ಲ ಏನು ಹೋಗ್ಬೇಕಾಗಿಲ್ಲ ಬಾ ಇಲ್ಲೇ ಕೂತ್ಕೊ ಅಂತ ಅವ್ನ್ ಕೂತಿರೋ ಸೀಟಲ್ಲೇ ಸ್ವಲ್ಪ ಜಾಗ ಮಾಡ್ಕೊಡಕ್ ನೋಡ್ತಾನೆ. ಹುಡುಗ ದಿನಷ್ಟು ಟಚ್ ಆಗೋಯ್ತು, ಪರವಾಗಿಲ್ವೇ ಹುಡುಗ ಇಷ್ಟು ಕೇರಿಂಗ್ ಆಗಿದ್ದಾನೆ ಅಂತ. ಆದ್ರೆ ಅವಳಿಲ್ಲ ಇಲ್ಲ ಬೇಡ ನಾನು ವಾಶ್ರೂಮ್ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾಳ. ಅವತ್ತು ಇವಳು ಪೇಪರ್ಸ್ ಎಲ್ಲ ಎತ್ಕೊಡಕ್ಕೆ ಲೂಕಸ್ ಅಂತ ಒಂದ್ ಹುಡುಗ ಹೆಲ್ಪ್ ಮಾಡ್ದ ಅಲ್ವಾ, ಆ ಹುಡುಗ ಅಲ್ಲಿ ಇನ್ನೊಂದು ಹುಡುಗಿ ಹತ್ರ ಮಾತಾಡ್ತಾ ಇರ್ತಾನೆ. ಇವಳು ಅದನ್ನ ಗಮನಿಸ್ತಾಳೆ. ಆದ್ರೆ ನೋಡ್ದಂಗ್ ಹೋಗ್ಬಿಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅವನು ಇವಳನ್ನ ನೋಡ್ಬಿಡ್ತಾನೆ. ಏ ಅದಿನ ಅಂತ ಹೇಳ್ಬಿಟ್ಟು ಬಂದ್ ಮಾತಾಡಿಸ್ತಾ ಇರ್ತಾನ. ಇವಳು ಕೂಡ ಲೂಕಸ್ ಏನು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಆದ್ರೆ ತುಂಬಾ ಹೊತ್ತು ಸುಮ್ನೆ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ದಿನ ನೋಡಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗಿ ಎಲ್ಲಿಂದ ಬಂದೋ ಗೊತ್ತಿಲ್ಲ ಒಂದ್ ಮಕ್ಕಕ್ ಬಕ್ಕಂತ ಒಂದ್ ಕೊಡ್ತಾನೆ. ಯಾಕೋ ಸುಮ್ನೆ ಅವಳು ಹಿಡಿದಿಟ್ಕೊಂಡಂಗ್ ಮಾತಾಡ್ತಾ ಇದೀಯಾ ಅಂತ. ಇವ್ರನ್ನ ಹೊಡೆದಿದ ತಕ್ಷಣ ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ ಅವಳು ಬಂದ್ಬಿಟ್ಟು ಏ ಲೂಕಸ್ ಏನಾಯ್ತು ನಿನ್ಗೆ ಅಂತ ಅವ್ರನ್ನ ಮಾತಾಡ್ಸಿ ಯಾಕೆ ಸುಮ್ನೆ ಅವನನ್ನ ಹೊಡಿತಾ ಇದೀರಾ ಅಂತ. ಇವಳು ನಿನ್ ಸಪೋರ್ಟ್ ಬಂದಿದ್ದಕ್ಕೆ ನೀನ್ 2 ಡೇಟ್ ಕೊಡ್ತೀನಿ ಅನ್ಬಿಟ್ಟು ಇನ್ನು 2 ಎಕ್ಸ್ಟ್ರಾ ಏಟ್ನ ಹಾಕ್ತಾನೆ. ಆದ್ರೆ ಹೆಂಗೋ ಹೀರೋಯಿನ್ ಸಮಾಧಾನ ಮಾಡಿ ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈಗ ಹೊರಗಡೆ ಕಾರ್ ಹತ್ರ ಬಂದಿರ್ತಾರೆ. ಆ ಜಗಳದಲ್ಲಿ ಇವ್ನ ಮಕ್ಕಕ್ಕೆ 2 ಡೇಟ್ ಬಿದ್ದಿರುತ್ತೆ. ಅದಿನ ಬೈಕೊಂಡೆ ಅವಳಿಗೆ ಐಸ್ ಕ್ಯೂಬ್ ಎಲ್ಲ ಇಡ್ತಾ ಇರ್ತಾಳೆ. ಕೇಳ್ತಾಳೆ ಯಾಕೆ ಸುಮ್ನೆ ಅವನನ್ನ ಹೊಡೆದೆ, ಯಾಕೆ ಇತರ ಪ್ರಾಬ್ಲಮ್ ಅಂದಾಗ ಇವ್ನ ಅಂತಾನೆ ಇನ್ನೊಂದ್ಸತಿ ಅವನ ಹತ್ರ ಮಾತಾಡಲ್ಲ ಅಂತ ಹೇಳು ನಾನು ಹೊಡೋದಿನ ಬಿಟ್ಬಿಡ್ತೀನಿ ಅಂದಾಗ ಇವಳು ಅಂತಾಳೆ ಏನು ಏನಾಯ್ತು ನಾನು ಮಾತಾಡಿದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಇಲ್ಲ ನೀನು ಅವನ ಹತ್ರ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ, ನಾನ್ ಜಲಸ್ ಆಗಿ ಫೀಲ್ ಆಗೋದು ನನ್ಗೆ ಇಷ್ಟ ಆಗಲ್ಲ ಅಂತ. ಅವ್ನ್ಗೆ ಗೊತ್ತಿಲ್ದೆ ಈ ತರ ಮಾತಂದಿದ ತಕ್ಷಣ ಅವಳಿಗೆ ಲೈಟ್ ಆಗಿ ಎಲ್ಲ ಟಚ್ ಆಗ್ಬಿಡುತ್ತೆ. ಅವಳು ಹಾರ್ಟ್ ನ ಇಟ್ಕೊಂಡ್ ಅಂತಾಳೆ ಏ ಈ ತರ ಎಲ್ಲ ಮಾತಾಡ್ಬೇಡ ನನ್ಗೆ ಹಾರ್ಟ್ ಅಲ್ಲಿ ಪೇನ್ ಆಗುತ್ತೆ ಅಂತ ತಕ್ಷಣ ಇವನು ಯಾಕೆ ಏನಾಯ್ತು ಅಂತ ಕೇಳಿದಾಗ ಅದೆಲ್ಲ ಏನು ಇಲ್ಲ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತೆಲ್ಲ ಮಾತಾಡಿದಾದ್ಮೇಲೆ ಹೀರೋಯಿನ್ ಕೂಡ ಮನೆಗೆ ಬರ್ತಾಳೆ. ಆದ್ರೆ ತುಂಬಾ ಲೇಟ್ ಆಗಿದೆ ಅಂತ ಕಾಣಿಸುತ್ತೆ. ಅವರಪ್ಪ ವೇಟ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಬಂದ ತಕ್ಷಣ ಹೇಳ್ತಾಳಪ್ಪ ಸಾರಿ ಪಾ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಅಂದಿದ ತಕ್ಷಣ ಅವರು ಕೇಳ್ತಾರೆ ನೀನ್ ಫಸ್ಟ್ ಕೆಂಜಿ ಹತ್ರ ನಿಜಾನ ಹೇಳ್ದಾ ಇಲ್ವಾ ಅಂತ, ಅಂದ್ರೆ ಹೀರೋ ಹತ್ರ ನಿಜ ಹೇಳ್ದಾ ಇಲ್ವಾ ಅಂತ. ಇವಳು ಕೂಡ ಇಲ್ಲಪ್ಪ ಇನ್ನು ಹೇಳಿಲ್ಲ, ಇನ್ನು ಟೈಮ್ ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾಳೆ. ಬಟ್ ಏನ್ ನಿಜ ಅಂತ ಗೊತ್ತಿಲ್ಲ. ಅವರಪ್ಪ ಹೇಳ್ತಾರೆ ನೀನ್ ಆದಷ್ಟು ಬೇಗ ಹೇಳೋದು ಒಳ್ಳೇದು, ತುಂಬಾ ಟೈಮ್ ತಗೋಬೇಡಮ್ಮ ಅಂತ ಹೇಳ್ಬಿಟ್ಟು ಸರಿ ಟೈಮ್ ಆಯ್ತು ಹೋಗಿ ಮಲ್ಕೋ ಅಂತ ಅವಳನ್ನ ಕಳ್ಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ತೋರಿಸ್ತಾರೆ. ಅದಿನ ಇವತ್ತು ಕಾಲೇಜ್ಗೆ ಬಂದಿಲ್ಲ. ಆದ್ರೆ ಹೀರೋಗ್ ಒಂದಿನ ಕೂಡ ಅವಳನ್ನ ನೋಡದೆ ಇರಕ್ಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಅವಳಿಗೋಸ್ಕರ ತುಂಬಾನೇ ವೇಟ್ ಮಾಡೋ ತರ ಇರುತ್ತೆ. ಅದಾದ್ಮೇಲೆ ಈವ್ನಿಂಗ್ ಕಾಲೇಜ್ ಎಲ್ಲ ಮುಗಿದ್ಮೇಲೆ ಅದಿನ ಫ್ರೆಂಡ್ ಹತ್ರ ಕೇಳ್ತಾನೆ ಯಾಕೆ ಇವತ್ತು ಅದಿನ ಕಾಲೇಜಿಗೆ ಬಂದಿಲ್ಲ, ಅವ್ರ ಮನೆಗೆ ಕಾಲ್ ಮಾಡಿದ್ರೆ ಕೂಡ ಯಾರು
ಪಿಕ್ ಮಾಡಿಲ್ಲ ಅಂದಿದ್ದಕ್ಕೆ ಅವಳು ಕೂಡ ಇಲ್ವೇ ಗೊತ್ತಿಲ್ವೇ, ಮೋಸ್ಟ್ಲಿ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಔಟಿಂಗ್ ಹೋಗಿರ್ಬೋದೇನೋ ಅಂತ ಹೇಳ್ತಾಳೆ. ಹೀರೋ ಕೂಡ ಸರಿ ಅಂತ ಬಿಟ್ಬಿಡ್ತಾನೆ. ಅದ್ರಲ್ಲಿ ಅದಿನಲ್ಲಿ ತೋರಿಸ್ತಾರೆ ನೋಡಿ, ಪಾಪ ಅವಳಿಗೆ ತುಂಬಾನೇ ಉಸಿರು ಕಟ್ಕೊಂಡ್ಬಿಟ್ಟಿರುತ್ತೆ. ಉಸಿರಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾಳೆ. ಸುತ್ತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ. ಡಾಕ್ಟರ್ ಬಂದಿರ್ತಾರೆ. ಡಾಕ್ಟರ್ ಕೇಳ್ತಾರೆ, ಈಗ ರೀಸೆಂಟ್ ಆಗಿ ಅವಳೇನಾದ್ರೂ ಓಡೋದು, ಎಕ್ಸರ್ಸೈಸ್ ಮಾಡೋದು ಅಥವಾ ಹೆವಿಯಾದ ಐಟಮ್ಸ್ ಏನಾದ್ರು ಎತ್ತದ್ಲಾ ಅಂದಾಗ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂತ ಹೇಳ್ತಾರೆ. ಸರಿ, ಬೇರೆ ಏನಾದ್ರೂ ಓವರ್ ಆಗಿ ಎಕ್ಸೈಟ್ ಆಗೋದು, ತುಂಬಾ ಅಳ್ಳೋದು ಅಥವಾ ತುಂಬಾ ಸಂತೋಷ ಪಡೋದು ಆತರ ಏನಾದ್ರೂ ನಡೀತಾ? ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದೀನಿ, ಇವಳಿಂದ ಯಾವ್ದೇ ಒಂದು ಎಕ್ಸ್ಟ್ರೀಮ್ ಆದ ಎಮೋಷನ್ ನ ಹ್ಯಾಂಡಲ್ ಮಾಡಕ್ ಆಗಲ್ಲ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಅವಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಡಿ. ಯಾಕಂದ್ರೆ ಅವಳಿಗಿರೋದು ಚಿಕ್ಕ ಪ್ರಾಬ್ಲಮ್ ಅಲ್ಲ, ತುಂಬಾ ದೊಡ್ಡ ಪ್ರಾಬ್ಲಮ್. ನೀವ್ ಎಷ್ಟೇ ಅವಳನ್ನ ಒಂದು ನಾರ್ಮಲ್ ಆದ ಹುಡುಗಿ ತರ ಬೆಳೆಸ್ಬೇಕಂತ ನೋಡಿದ್ರೆ ಕೂಡ ಅವಳ ಕೈಯಲ್ಲಿ ಅದಾಗೋದಿಲ್ಲ. ಅದಕ್ಕೆ ಅವಳ ಬಾಡಿ ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ. ನೀವ್ ಆದಷ್ಟು ಬೇಗ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವಳನ್ನ ಹುಷಾರಾಗಿ ನೋಡ್ಕೊಂಡ್ರೆ ಅವಳಿನಷ್ಟು ದಿನ ಬದುಕ್ತಾಳೆ ಅಂತ ಹೇಳ್ಬಿಡ್ತಾರ. ಈ ಕಡೆ ಅದಿನನ್ನ ತೋರಿಸ್ತಾರೆ ನೋಡಿ, ಪಾಪ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ ಉಸಿರಾಡೋದಕ್ಕೆ. ಸ್ವಲ್ಪ ಇಂಜೆಕ್ಷನ್ ಎಲ್ಲ ಹಾಕದ್ಮೇಲೆ ಅವಳು ಸ್ವಲ್ಪ ನಾರ್ಮಲ್ ಆಗೋದು. ಈಗ ಹಂಗೆ ನೆಕ್ಸ್ಟ್ ಕಾಲೇಜ್ ಅಲ್ಲಿ ತೋರಿಸ್ತಾರೆ ನೋಡಿ, ಸ್ಟ್ರೇಟ್ ಆಗಿ ಹೀರೋನ ನೋಡಕ್ಕೆ ಹೋಗ್ತಾಳೆ. ಇನ್ಮೇಲೆ ನನ್ ಕೈಲಿ ನಿನ್ ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡಕ್ಕಲ್ಲ ಆಗೋದಿಲ್ಲ, ಈ ಆಕ್ಟಿಂಗ್ ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳ್ತಾಳ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋ ಸಖತ್ ಟೆನ್ಷನ್ ಆಗುತ್ತೆ. ಆದ್ರೂ ಅವ್ನು ಯಾಕೆ ಅಂತ ಕೇಳಿದಾಗ ಇವಳು ಅಂತಾಳೆ, ಅದೇಗ ನಿನ್ ಗರ್ಲ್ ಫ್ರೆಂಡ್ ಜಲಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಲಲ್ವಾ, ಇನ್ಯಾಕ್ ನಾನು ಅಂತ ಇವಳು ಪಾಡಿಗಳು ಮಾತಾಡ್ತಾ ಇರ್ತಾಳೆ. ಆದ್ರೆ ಹೀರೋ ಇದನ್ನೆಲ್ಲ ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಸರಿ ಸರಿ ಬಾ ಆಮೇಲೆ ಮಾತಾಡ್ಕೊಳ್ಳೋಣ, ಫಸ್ಟ್ ಒಂದು ಗೇಮ್ ನಾಡು ಅಂದಾಗ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಅವಳು ಕೇಳ್ತಾಳೆ, ಏನೆಲ್ಲ ನಿನ್ನಿಷ್ಟದ ಪ್ರಕಾರನೇ ಆಗ್ಬೇಕಾ? ನನಗ್ ನಿನ್ ಜೊತೆ ಇದ್ರೆ ತುಂಬಾನೇ ಪೇನ್ ಆಗುತ್ತೆ, ನಿನ್ ಯಾಕದ ಅರ್ಥ ಆಗ್ತಾ ಇಲ್ಲ? ನಾನು ಹೇಳೋದನ್ನ ಬಿಟ್ಟು ಗೇಮ್ ಆಡ್ಬಾ ಅಂತ ಕರಿತಾ ಇದ್ಯಾ ಅಂತ ಆ ಟೇಬಲ್ ಮೇಲಿರೋ ಬಾಲ್ ನೆಲ್ಲ ತಟ್ಬಿಟ್ಟು ಇವಳು ತುಂಬಾನೇ ಎಮೋಷನಲ್ ಆಗಿ ಕೂಗಾಡ್ತಾ ಇರ್ತಾಳೆ. ಹೀರೋನು ಇದನ್ನೆಲ್ಲ ನೋಡ್ತಾನೆ. ಆದ್ರೆ ಇದಕ್ಕೂ ಮುಂಚೆ ಅವಳು ಯಾವಾಗ ಈ ತರ ಮಾತಾಡಿರೋದಿಲ್ವಲ್ಲ, ಇವಾಗ ಈ ತರ ಮಾತಾಡ್ತಾ ಇರೋದ್ರಿಂದ ಅವ್ಳಿಗೆ ತುಂಬಾನೇ ಹರ್ಟ್ ಆಗ್ಬಿಡುತ್ತೆ. ಅವನೀಗ ಸ್ವಲ್ಪ ಎಮೋಷನಲ್ ಆಗಿ ಹೇಳ್ತಾನೆ, ಸರಿ ಓಕೆ ಬಿಡು, ನನ್ ಜೊತೆನೆ ಕೊನೆವರೆಗೂ ಇರೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಅಂತ ಅಲ್ಲಿಂದ ಹೋಗ್ತಾ ಇದ್ರೆ ಹೀರೋಯಿನ್ ಇಂದಾನೆ ಬರ್ತಾಳೆ. ಹೇ ಕೆಂಜಿ ನಿಲ್ಲು, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂದಾಗ ಹೀರೋನು ತಿರುಗ್ ನೋಡ್ತಾನೆ. ಸರಿ ಇದಕ್ಕೇನ್ ಅರ್ಥ ಅಂದಾಗ ಅವಳು ಅಂತಾಳೆ, ನನಗ್ ತುಂಬಾ ಭಯ ಆಗ್ತಿದೆ, ನನ್ ಕೈಲಿ ಆಕ್ಟ್ ಮಾಡಕ್ ಆಗ್ತಾ ಇಲ್ಲ, ನಾನು ಇಲ್ಲಿ ನಿಜವಾಗ್ಲೂ ನಿನ್ನ ಲವ್ ಮಾಡ್ಬಿಡ್ತೀನೋ ಅನಿಸ್ತಾ ಇದೆ ಅಂದ ತಕ್ಷಣ ಹೀರೋಂಗೆ ಒಂದ್ 2 ನಿಮಿಷ ನೋಡ್ತಾನೆ. ಹಂಗಾದ್ರೆ ನನಗ ಆತರ ಫೀಲಿಂಗ್ ಬಂದಿಲ್ಲ ಅಂತ ಅನ್ಕೊಂಡಿದ್ಯಾ ದಿನ ಅಂದಿದ ತಕ್ಷಣ ಇದನ್ನ ಕೇಳಿಸ್ಕೊಂಡು ಅವಳು ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ಆಗ ಅವ್ನ್ ಕೇಳ್ತಾನೆ, ಹೌದು ನೀನ್ ಹೇಳಿದ್ ನಿಜಾನೇ, ನಾವ್ ಇತರ ಆಕ್ಟ್ ಮಾಡೋದಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂದಿದ ತಕ್ಷಣ ಹೀರೋಯಿನ್ಗೆ ಅರ್ಥ ಆಗಿಲ್ಲ. ಏನ್ ಹೇಳ್ತಾ ಇದೀಯ ಅಂತ ಕೇಳಿದಾಗ ಇವ್ನ್ ಅಂತಾನೆ, ಹೌದು ಇನ್ಮೇಲೆ ಆಕ್ಟ್ ಮಾಡೋದ್ ಬೇಡ, ನಿಜವಾಗ್ಲೂನೇ ಲವ್ ಮಾಡೋಣ ಅಂತಾನೆ. ಅದಿನ ಹೇಳ್ತಾಳೆ, ಇಲ್ಲ ಬೇಡ ಅದೆಲ್ಲ ತುಂಬಾನೇ ಕಷ್ಟ, ನನ್ ಕೈಲಿ ಅದನ್ನೆಲ್ಲ ತಾಳಕ್ಕಾಗಲ್ಲ ಅಂದಾಗ ಹೀರೋ ಹೇಳ್ತಾನೆ, ಯಾಕದಿನ ಏನ್ ಪ್ರಾಬ್ಲಮ್ ಅಂದಾಗ ಅದಿನ ಹೇಳ್ತಾಳೆ, ನನ್ ಕೈಲಿ ಲವ್ ಪೇನ್ ಅಲ್ಲ ತಾಳಕ್ಕಾಗಲ್ಲ ಅಂತ, ಅದಕ್ಕೆ ತುಂಬಾ ಭಯ ಆಗ್ತಿದೆ ಅಂದಾಗ ಹೀರೋ ಹೇಳ್ತಾನೆ, ನೀನ್ ಪ್ರತಿಯೊಂದಕ್ಕೂ ಈ ತರ ನನ್ ಕೈಲಿ ಆಗಲ್ಲ ಮಾಡಲ್ಲ ಅಂತ ಹೇಳಿದ್ರೆ ನೀನ್ ಬದುಕಕ್ಕೆ ಆಗಲ್ಲ ದಿನ, ಇರೋದೇ ಒಂದ್ ಲೈಫ್, ನಿನ್ಗೇನ್ ಅನ್ಸುತ್ತೋ ಅದನ್ನ ಬೋಲ್ಡ್ ಆಗಿ ಮಾಡ್ಬೇಕು ಅಂದಾಗ ಅವಳು ಹೇಳ್ತಾಳೆ, ನನ್ಗೂ ಅದೇ ಭಯ ಆಗ್ತಿರೋದು, ನನ್ಗೂ ನಿನ್ನ ಲವ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಅದಾಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದಕ್ಕೆ ಹೀರೋಯಿನ್ ಆನ್ಸರ್ ಮಾಡೋದಿಲ್ಲ. ಅವಳು ನಂಗೆ ಟೈಟ್ ಆಗಿ ಹಗ್ ಮಾಡ್ಕೊಳ್ತಾನೆ. ಇದ್ರ ಹೇಳ್ತಾ ಇರ್ಬೇಕಾದ್ರೇನೆ ಈಗ ಬಸ್ಸಲ್ಲಿ ಕೆನ್ನತ್ ನ ತೋರಿಸ್ತಾರೆ. ಅವನೀಗ ಸಡನ್ ಆಗಿ ಸಾಕು ಇದಕ್ ಮೇಲೆ ಕತೆ ಏನು ಹೇಳ್ಬೇಡ ಸ್ಟಾಪ್ ಮಾಡು ಅಂತಾನೆ. ಅವಳಿಗೇನ್ ಅರ್ಥ ಆಗ್ತಿಲ್ಲ, ಯಾಕತೆ ಹೇಳ್ಬಾರ್ದು ಅಂದಾಗ ಯಾಕಂದ್ರೆ ಅವ್ನಿಗೊಂಥರ ಎಮೋಷನಲ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಆದ್ರೆ ಇವಳು ಅದನ್ನ ಅರ್ಥ ಮಾಡ್ಕೊಳ್ದೆ ಯಾಕೆ ಸ್ಟಾಪ್ ಮಾಡಕ್ ಹೇಳಿದ್ಯಾ, ಪೂರ್ತಿ ಕತೆ ಕೇಳು ಅಂತ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾಳೆ. ಒಂದ್ ಸ್ಟೇಜ್ ಅವನೇ ಎದ್ ನಿಂತ್ಕೊಂಡು ಫಸ್ಟ್ ಈ ಹುಡುಗಿನ ಬಸ್ಸಿಂದ ಇಳಿಸಿ ಅಂತ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನ ನೋಡಿ ಡ್ರೈವರ್ಗೂ ಮತ್ತೆ ಕಂಡಕ್ಟರ್ಗೆ ಟೆನ್ಷನ್ ಆಗಿ ಅವ್ರಿಬ್ಬರನ್ನ ಬಸ್ಸಿಂದ ಇಳಿಸ್ಬಿಡ್ತಾರೆ. ಇವಳು ಕೋಪದಲ್ಲಿ ಕೇಳ್ತಾಳೀಗ, ನಿನ್ಗೇನಾದ್ರು ಲೂಸಾ, ಏನಕ್ಕೆ ಈ ತರ ಮಾಡ್ತಾ ಇದೀಯ ಅಂದಾಗ ಅವ್ನ್ ಹೇಳ್ತಾನೆ, ದಯವಿಟ್ಟು ನಿನ್ ಕತೆ ಹೇಳ್ಬೇಡ, ಇಲ್ಲಿಗೆ ಸ್ಟಾಪ್ ಮಾಡು, ಇದನ್ನ ಕೇಳಿಸ್ಕೊಂತಾ ಇದ್ರೆ ನನಗೆ ನನ್ ಮೇಲೆ ತುಂಬಾನೇ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇದೆ, ನೀನ್ ಹೇಳ್ತಿರೋ ಕತೆ ಎಲ್ಲ ನಿಜ ಆಗಿರ್ಬೇಕು ಅಂತ ಭಾವಿಸ್ತೀನಿ. ಯಾಕಂದ್ರೆ ಈ ತರ ಯಾವ್ದೇ ಒಂದು ನಿಜ ಗೊತ್ತಿಲ್ದೆ ನಮ್ಮ ಅಪ್ಪನ್ಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟಿದೀನಿ. ಅವ್ರ ಹತ್ರ ಕೊನೆದಾಗ ನಾನು ಏನ್ ಹೇಳ್ದೆ ಗೊತ್ತಾ, ನಮ್ಮ ಅಮ್ಮ ಸಾಯೋದಕ್ ಬದ್ಲು ನೀವ್ ಸತ್ತಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಆದ್ರೆ ಈಗ ಅವ್ರ ಪ್ರಾಣದಲ್ಲಿ ಇರ್ಬೇಕು, ಒಂದ್ಸತಿ ಆದ್ರೂ ಅವ್ರ ಮುಖನ ನೋಡ್ಬೇಕು ಅಂತ ಅನ್ಕೊಂತಾ ಇದೀನಿ. ಆ ಭಯದಲ್ಲೇ ನಾನು ಹೋಗ್ತಾ ಇದೀನಿ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವಳಿಗೂ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಅವಳು ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ಒಂದ್ ಗಾಡಿ ಬರ್ತಾ ಇದ್ರೆ ಹಂಗೆ ರೋಡಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಈ ಗಾಡಿನ ಸ್ಟಾಪ್ ಮಾಡೋದಕ್ಕೋಸ್ಕರ ಕೆನ್ನತ್ ಹೆಂಗಾದ್ರೂ ಬೇಗ ಅವ್ರ ಅಪ್ಪ ಹತ್ರ ಸೇರಿಸ್ಬೇಕು ಅಂತ ಈ ತರ ಪ್ಲಾನ್ ಮಾಡೋದು. ಆ ಗಾಡಿಯಿಂದ ಇಳಿದ್ ಬರೋರು ಕೂಡ ಇವ್ರ ಸಿಚುವೇಶನ್ ಎಲ್ಲ ಹೇಳಿ ಹೆಂಗಾದ್ರೂ ಮಾಡಿ ಡ್ರಾಪ್ ತಗೋಬೇಕು ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಈಗ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಕತೆನ ಸ್ಟಾರ್ಟ್ ಮಾಡ್ತಾರೆ. ಈಗ ಹೀರೋ ಮತ್ತೆ ಅದಿನ ಇಬ್ರು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ. ಈ ಕಡೆ ಹೀರೋ ಅಂತೂ ಅವ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಮರ್ತೆ ಹೋದ. ಇವಾಗ ಹೇರ್ ಕಟ್ ಎಲ್ಲ ಮಾಡ್ಕೊಂಡು ತುಂಬಾನೇ ಸ್ಮಾರ್ಟ್ ಆಗಿ ಕಾಲೇಜಿಗೆ ಬಂದಿರ್ತಾನೆ. ಇದುವರೆಗೂ ಹೀರೋಯಿನ್ ಕೂಡ ತುಂಬಾನೇ ಭಯ ಪಡ್ತಾ ಇದ್ಲು. ಲೈಟ್ ಕೂಡ ಅಷ್ಟೇ ಓಡೋದಿಲ್ಲ, ಜಂಪ್ ಮಾಡೋದಿಲ್ಲ, ಪ್ರತಿಯೊಂದಕ್ಕೂ ಹಿಂದೆ ಇರ್ತಾ ಇದ್ಲು. ಆದ್ರೆ ಈಗ ಹೀರೋ ಜೊತೆ ಸೇರ್ಕೊಂಡು ತುಂಬಾನೇ ಲೈಫ್ ನ ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಈಗ ಅವ್ನ ಜೊತೆನೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇವಳಿಗಿರೋ ಪ್ರಾಬ್ಲಮ್ ಹೀರೋ ಗೊತ್ತಿಲ್ವಲ್ಲ. ಇವಳು ತುಂಬಾನೇ ಸಂತೋಷವಾಗಿ ಆಡ್ತಾ ಇದ್ದವಳು ಒಂದ್ ಸ್ಟೇಜ್ ಗೆ ಇವಳ ಕೈಲಿ ಆಗ್ತಿಲ್ಲ, ಹಾರ್ಟ್ ಅಲ್ಲಿ ಪೇನ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಆದ್ರೂ ಅದನ್ನ ಮುಖದಲ್ಲಿ ತೋರಿಸ್ಕೊಳ್ದೆ ತುಂಬಾನೇ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ತುಂಬಾ ಪೇನ್ ಆಗಿದ ತಕ್ಷಣ ಅವ್ರು ನಂಗೆ ಟೈಟ್ ಆಗಿ ಹಗ್ ಮಾಡ್ಕೊಂಡ್ಬಿಡ್ತಾಳೆ. ಅವ್ನ್ ಕೂಡ ಏನಾಯ್ತು ಅದಿನ ಅಂತ ಕೇಳಿದ್ರೆ ಏನಿಲ್ಲ ಐ ಲವ್ ಯು ಅಂತ ಹೇಳ್ತಾಳೆ. ಅದಕ್ಕೆ ಅವ್ನ್ ಕೂಡ ನನ್ಗೆ ಹಾರ್ಟ್ ಅಲ್ಲಿ ತುಂಬಾ ಪೇನ್ ಆಗ್ತಿದೆ ಅಂತ ಹೇಳ್ತಾನೆ. ಇದಕ್ ಭಯಪಟ್ಟು ಅದಿನ ಏನಾಯ್ತು ಅಂದಾಗ ಹಾರ್ಟ್ ಅಲ್ಲಿ ಪೇನ್ ಆಗ್ತಿದೆ ಅಂದ್ರೆ ಲವ್ ಯು ಟು ಅಂತ ಅರ್ಥ ಅಂತ ಹೇಳ್ತಾನೆ. ಹಂಗೆ ಇವ್ರ ಲವ್ ಸ್ಟೋರಿ ತುಂಬಾ ಹ್ಯಾಪಿಯಾಗಿ ಹೋಗ್ತಾ ಇರುತ್ತೆ. ಆತರ ಒಂದಿನ ಇವನು ಕಾರಲ್ಲಿ ಅದಿನ ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾನೆ. ತುಂಬಾ ದೂರ ಹೋಗ್ತಾ ಇರ್ತಾನೆ.
ಇರ್ತಾರೆ. ಅದಿನ ಕೂಡ ಎಲ್ಲಿ ಎಲ್ಲಿ ಅಂತ ಕೇಳ್ತಾನೆ ಇರ್ತಾಳೆ, ಆದ್ರೆ ಇವ್ನು ಹೇಳೋದಿಲ್ಲ. ಈಗ ಎಲ್ಲ ಕರ್ಕೊಂಡ್ ಬಂದಿರ್ತಾನಂದ್ರೆ ಅದಿನಾಗೆ ಚಿಕ್ಕ ವಯಸ್ಸಿಂದ ಕೂಡ ಈ ಒಂದು ಮೌಂಟನ್ ಹತ್ಬೇಕು ಅಂತ ತುಂಬಾ ಇಷ್ಟ. ಆದ್ರೆ ಇವಳಿಗಿರೋ ಪ್ರಾಬ್ಲಮ್ ಅಲ್ಲಿ ಆ ಮೌಂಟನ್ ಹತ್ತಕ್ ಆಗಲ್ಲ, ಯಾಕಂದ್ರೆ ತುಂಬಾನೇ ಉಸಿರು ಎಳಿಯುತ್ತೆ, ಉಸಿರು ಕಟ್ಕೊಳ್ಳುತ್ತೇನೋ ಅಂತ ಅವ್ರು ಯಾರು ಇವಳನ್ನೆಲ್ಲ ಕರ್ಕೊಂಡ್ ಹೋಗಿರೋದಿಲ್ಲ. ಆದ್ರೆ ಇವಳು ಡ್ರೀಮ್ ಮೌಂಟನ್ ಮೇಲೆ ಹೋಗ್ಬೇಕು ಅಂತ, ಇನ್ ಯಾವತ್ತಿಗೂ ಮೌಂಟನ್ ಹತ್ತಕ್ ಆಗಲ್ಲ ಅಂತ ಅವಳು ಫಿಕ್ಸೇ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಈ ತರ ಅವಳಿಗೊಂದು ಡ್ರೀಮ್ ಇದೆ ಅಂತ ಹೀರೋಯಿನ್ ಫ್ರೆಂಡ್ ಹೀರೋ ಹತ್ರ ಹೇಳಿರೋದು. ಅದಕ್ಕೋಸ್ಕರನೇ ಇವತ್ತು ಅವಳನ್ನ ಕರ್ಕೊಂಡ್ ಬಂದಿರ್ತಾನೆ. ಇದನ್ನ ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಆದ್ರೆ ಹೀರೋ ಕೈನ ಹಿಡ್ಕೊಂಡು ಬೆಟ್ಟ ಹತ್ಕೊಂಡ್ ಬಂದಿದ್ದಕ್ಕೆ ಅವಳಿಗೆ ಜಾಸ್ತಿ ಏನು ಫೀಲ್ ಆಗಿರೋದಿಲ್ಲ. ಈಗ ಹೆಂಗೋ ಆಲ್ಮೋಸ್ಟ್ ಮೌಂಟನ್ ಟಿಪ್ ಗೆ ಬಂದ್ಬಿಟ್ರು, ಈ ಜಾಗಕ್ಕೆ ಬರ್ತೀನಿ ಅಂತ ಅವಳು ಕನ್ಸಲ್ ಕೂಡ ಅನ್ಕೊಂಡಿರೋದಿಲ್ಲ. ಆದ್ರೆ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಇದನ್ನ ನೋಡಿ ಹೀರೋಗೇನ್ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಹೀರೋಗಿನ್ನು ಹೀರೋಯಿನ್ ಗಿರೋ ಪ್ರಾಬ್ಲಮ್ ಗೊತ್ತಿಲ್ಲ, ಅವ್ರ ಫ್ರೆಂಡು ಹೇಳಿರೋದಿಲ್ಲ. ಯಾಕದಿನ ಯಾಕೆ ಅಳ್ತಾ ಇದೀಯ ಅಂದಾಗ ಇವಳು ಅಂತಾಳೆ, ನಾನ್ ಇದನ್ನ ನಾನ್ ಚಿಕ್ಕವಳಾಗಿರ್ಬೇಕಾದ್ರೆ ನೋಡಿದ್ದು, ಇನ್ ಮುಂದಕ್ ನಾನು ಯಾವತ್ತಿಗೂ ನೋಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ತುಂಬಾ ಥ್ಯಾಂಕ್ಸ್ ಕೆಂಜಿ, ನಾನು ಈ ಜಾಗ ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾಳೆ. ನಾನ್ ಸಾಯೋವರೆಗೂ ಇದನ್ನ ಮರೆಯಲ್ಲ ಕೆಂಜಿ ಅಂದಾಗ ಅವ್ನ್ ಅಂತಾನೆ, ಅಷ್ಟ್ ಈಸಿಯಾಗಿ ನಿನ್ನ ಸಾಯಕ್ ಬಿಟ್ಬಿಡ್ತೀನಾ, ನಾವ್ ಮತ್ತೆ ಈ ಜಾಗಕ್ಕೆ ಬರೋಣ, ನಾವ್ ಈ ಜಾಗದಲ್ಲೇ ಮದ್ವೆ ಆಗೋಣ, ಇದೆಲ್ಲ ನಡೆಯುತ್ತೆ ಅಂತ ಹೇಳ್ತಾ ಇದ್ರೆ ಇದನ್ನೆಲ್ಲ ತಿಳ್ಕೊಳ್ಳೋ ಹೀರೋಯಿನ್ಗೆ ಒಂದ್ ಕಡೆ ಸಂತೋಷ, ನಿಜವಾಗ್ಲೂ ಇದೆಲ್ಲ ನನ್ನ ಲೈಫ್ ಅಲ್ಲಿ ನಡೆಯುತ್ತಾ ಅಂತ ಅವಳಿಗೆ ಭಯಂಕರವಾಗಿ ಫೀಲ್ ಆಗಿ ಅಳ್ತಾ ಇರ್ತಾಳೆ. ಬಟ್ ಹೀರೋ ಕೂಡ ಅವಳು ಏನ್ ಫೀಲ್ ಮಾಡಿ ಅಳ್ತಾ ಇದ್ದಾಳೆ ಅಂತ ಇವ್ನಿಗೆ ಅರ್ಥ ಆಗಿಲ್ಲ ಅಂದ್ರೂ ಅವಳ ಎಮೋಷನ್ಸ್ ನ ಅರ್ಥ ಮಾಡ್ಕೊಂಡು ಅವಳಿಗೆ ಕಿಸ್ ಮಾಡಿ ಹಗ್ ಮಾಡ್ಕೊಂತಾನೆ. ಈಗ ಹಂಗೆ ಮನೆಗ್ ಬಂದ್ಬಿಡ್ತಾರೆ. ಮನೇಲಿ ಹೀರೋಯಿನ್ ಸರಿಯಾಗಿ ಬೈತಾ ಇರ್ತಾರೆ. ಹೇಳ್ದೆ ಕೇಳ್ದೆ ಎಲ್ಲೋಗಿದ್ದೆ ನೀನು, ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ, ಇಲ್ಲೆಲ್ಲ ಹುಡುಕಿದ್ವಿ ಗೊತ್ತಾ, ನಿಂಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ಅಂತ ಅವ್ರಪ್ಪ ತುಂಬಾನೇ ಬೈತಾ ಇರ್ತಾರೆ. ಇವಳು ಹಂಗೆ ತುಂಬಾನೇ ಎಮೋಷನಲ್ ಅಲ್ಲಿ ಇರ್ತಾಳಲ್ವಾ, ಹೋಗಿ ಅವ್ರ ಅಪ್ಪನ ಹಗ್ ಮಾಡ್ಕೊಂಡು ಹೇಳ್ತಾಳೆ, ಅಪ್ಪ ಸಾರಿಪ್ಪ, ಈ ತರ ಆಗುತ್ತೆ ಅಂತ ನಾನು ಯೋಚನೆ ಮಾಡಿಲ್ಲ ಅಂದಾಗ ಅವ್ರ ಅಪ್ಪನು ಸ್ವಲ್ಪ ಎಮೋಷನಲ್ ಆಗ್ತಾರೆ. ನಿನ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳಕ್ ಆಗುತ್ತೆ ಮಗಳೇ, ಆದ್ರೆ ನಿನ್ ಬಗ್ಗೆ ನೀನು ಯೋಚನೆ ಮಾಡ್ಬೇಕಲ್ವಾ, ಇನ್ ಮುಂದಕ್ಕೆ ಅವ್ನ ಮೇಲೆ ನೀನ್ ತುಂಬಾನೇ ಫೀಲಿಂಗ್ಸ್ ನ ಇಟ್ಕೋಬೇಡ, ಅವ್ನ ಜೊತೆ ಸೇರ್ಬೇಡ, ಅದರಿಂದ ನಿನ್ಗೇನಾದ್ರೂ ಆಗ್ಬಿಡುತ್ತಾ, ನಿನ್ ಆರೋಗ್ಯಕ್ಕೆ ಏನಾದ್ರೂ ಆಗ್ಬಿಡತ್ತಾ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾವೆಲ್ಲ ಏನ್ ಮಾಡೋದು ಅಂತ ಕೇಳ್ತಾರೆ. ಪಾಪ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾರೆ. ಹೀರೋಯಿನ್ ಅಳ್ತಾ ಇರ್ತಾಳೆ. ಆಗ ಇವಳು ಹೇಳ್ತಾಳೆ, ಅಪ್ಪ ನನಗ್ ಗೊತ್ತು ನೀವೆಲ್ಲ ನಾನು ಎಷ್ಟು ಲವ್ ಮಾಡ್ತೀರಾ ಅಂತ, ಹೇಳ್ಬೇಕಂದ್ರೆ ನಾನು ಇನ್ನೂ ಸಾಯ್ದೆ ಬದುಕಿದೀನಿ ಅಂದ್ರೆ ನೀವೆಲ್ಲ ನನ್ ಮೇಲೆ ತೋರ್ಸೋ ಪ್ರೀತಿ ವಿಶ್ವಾಸನೇ ಕಾರಣ. ಅದೇ ತರ ಅಪ್ಪ ಕೆಂಜಿ ಕೂಡ ಅವನನ್ನ ತುಂಬಾನೇ ಲವ್ ಮಾಡ್ತಾನೆ. ನನ್ಗೆ ಅವನ ಜೊತೆ ಇರ್ಬೇಕಾದ್ರೆ ಬದುಕ್ಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗುತ್ತಪ್ಪ, ನಾನು ಇನ್ನಷ್ಟು ದಿನ ಬದುಕ್ಬೇಕು ಅಂತ ಅನ್ಕೊಂತಾ ಇದೀನಿ, ಇದು ನನ್ಗೆ ಒಳ್ಳೇದಾಗುತ್ತಲ್ವಾಪ್ಪ ಅಂದಾಗ ಅವ್ರಪ್ಪನು ಸ್ವಲ್ಪ ಯೋಚನೆ ಮಾಡ್ತಾರೆ. ನಮ್ಗೆ ನಮ್ಮ ಮಗಳ ಸಂತೋಷ ತಾನೇ ಮುಖ್ಯ ಅಂತ ಅವಳನ್ನ ಅರ್ಥ ಮಾಡ್ಕೊಂಡ್ರು. ಹಂಗೆ ಕಥೆಯನ್ನ ಹೇಳ್ಕೊಂಡ್ ಬರ್ತಾ ಇದ್ರೆ ಈ ಕಡೆ ಕೆನೆತ್ಗೂ ಮತ್ತೆ ಆ ಹುಡುಗಿಗೆ ಲೈಟ್ ಆಗಿ ಲವ್ ಸ್ಟಾರ್ಟ್ ಆದಂಗ್ ಇರುತ್ತೆ. ಈಗ ಅವ್ರನ್ನ ತೋರಿಸ್ತಾರೆ. ಕೆನೆತ್ ಕೇಳ್ತಾನೆ, ಸರಿ ಇಷ್ಟು ನಡೆದ್ಮೇಲೆ ಕೂಡ ಅವ್ರಿಬ್ರು ಯಾಕೆ ಒಂದ್ ಸೇರಿಲ್ಲ, ಏನಾಯ್ತು ಅಂದಾಗ, ಇಲ್ಲ ನನ್ಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಇದ್ರ ಬಗ್ಗೆ ನಾನು ಆಂಟಿನ ಕೇಳ್ದಾಗ ಎಲ್ಲಾ ಟೈಮೇ ತಾನೆ, ಯಾವಾಗೂ ನಾವ್ ಅನ್ಕೊಂಡಿತ್ತರ ಆಗಲ್ವಲ್ಲ ಅಂತ ಹೇಳಿದ್ರು, ಬಟ್ ಏನ್ ಕತೆ ಅಂತ ಹೇಳಿಲ್ಲ ಅಂದಾಗ ಕೆನೆತ್ ಕೂಡ ಹಂಗೆ ಯೋಚನೆ ಮಾಡ್ತಾನೆ. ಹಂಗೆ ಸ್ವಲ್ಪ ತಾದ್ಮೇಲೆ ಕೆನೆತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಲೂಕಸ್ ಮಾತಾಡ್ತಾ ಇರೋದು ಅಂತ ಹೇಳ್ತಾರೆ. ಹೀರೋ ಕೂಡ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದ್ಸತಿ ಹೊಡೆದಿರ್ತಾರಲ್ವಾ, ಅವರೇ ಮಾತಾಡ್ತಾ ಇರೋದು. ಕೆನೆತ್ ನಿಮ್ಮ ಅಪ್ಪ ಹೇಳಿದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು, ಬನ್ನಿ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಈಗ ಅವ್ರನ್ನ ಕಾರಲ್ಲಿ ಕೂರ್ಸ್ಕೊಂಡು ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ. ಆಗ ಕೆನೆತ್ ಕೇಳ್ತಾನೆ, ನೀವ್ ಕೂಡ ನಮ್ಮ ಅಪ್ಪ ಜೊತೆ ಕಾಲೇಜಲ್ಲಿ ಓದಿದ್ರಲ್ವಾ, ಹಂಗಾದ್ರೆ ನಮ್ಮ ಅಪ್ಪ ಮತ್ತೆ ಅದಿನ ಆಂಟಿ ಯಾಕೆ ಒಂದಾಗಿಲ್ಲ ಅಂತ ನಿಮಗ್ ಗೊತ್ತಿರತ್ತೆ, ಏನ್ ಕತೆ ಅಂದಾಗ ಲೂಕಸ್ ಕೂಡ ನನಗ್ ಗೊತ್ತು ಅಂತ ಈಗ ಇವ್ರ ಕತೆನ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಹೀರೋ ಕಾಲೇಜ್ಗೆ ಬಂದಿರೋದಿಲ್ಲ. ಅದಿನ ಕೂಡ ಸುಮಾರು ಸತಿ ಫೋನ್ ಮಾಡಿರ್ತಾಳೆ, ಬಟ್ ಏನು ರೆಸ್ಪಾನ್ಸ್ ಇರೋದಿಲ್ಲ. ಇವಳ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಲೂಕಸ್ ಬರ್ತಾನೆ. ಅದಿನ ಸ್ವಲ್ಪ ನನ್ ಜೊತೆ ಬರ್ತೀಯ, ಒಂದ್ ಜಾಗಕ್ಕೆ ಹೋಗ್ಬೇಕಂದಾಗ ಇವಳು ಇಲ್ಲ ನಾನು ಈ ತರ ಹೀರೋಗೋಸ್ಕರ ವೇಟ್ ಮಾಡ್ತಾ ಇದೀನಿ ಅಂದಾಗ ಅವ್ನ್ ಅಂತಾನೆ, ಇಲ್ಲ ಅದಿನ ಕೆಂಜಿನೇ ಕಳ್ಸಿದ್ದು, ನೀನ್ ಒಂದ್ ಜಾಗ ಕರ್ಕೊಂಡ್ ಬರಕ್ ಹೇಳ್ದ ಬಾ ಅಂದಾಗ ಇವಳು ಕೂಡ ಹೋಗ್ತಾಳೆ. ಈಗ ಎಲ್ಲಿ ಕರ್ಕೊಂಡ್ ಹೋಗಿದ್ದಾನೆ ಅಂತ ನೋಡಿದ್ರೆ ಯಾವ್ದೋ ಒಂದು ಹಾಸ್ಪಿಟಲ್ಗೆ. ಇಲ್ಲಿ ಯಾಕೆ ಬಂದಿದೀವಿ ಅಂದಾಗ ಲೂಕಸ್ ಬಾ ಹೇಳ್ತೀನಿ ಅಂತ ಒಂದು ರೂಮ್ ಗೆ ಕರ್ಕೊಂಡ್ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ, ಅವಳಂಗೆ ಪೇಷಂಟ್ ಆಗಿ ಮಲಗಿರ್ತಾಳೆ. ಅದಿನಾಗ ಏನ್ ಅರ್ಥ ಆಗ್ತಲ್ಲ, ಇವಳು ಯಾಕೆ ಈ ತರ ಇದ್ದಾಳೆ ಅಂತ ಲೂಕಸ್ ನ ಕೇಳಿದಾಗ ಅವ್ನ್ ಹೇಳ್ತಾನೆ, ಅವಳಿಗೆ ಕ್ಯಾನ್ಸರ್ ಇದೆ, ಅದು 3rd ಸ್ಟೇಜ್ ಅಲ್ಲಿ ಇದೆ ಅಂತ. ಇದನ್ನ ಕೇಳಿಸ್ಕೊಂಡು ಅದಿನಾಗ ತುಂಬಾನೇ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದೀಯ ಲೂಕಸ್, ಹಂಗಾದ್ರೆ ಇದಕ್ಕೋಸ್ಕರನೇ ಅವಳು ಹೀರೋ ಹತ್ರ ಬ್ರೇಕಪ್ ಮಾಡಿದ್ದು ಅಂತ ಕೇಳಿದಾಗ ಕೆಂಜಿ ಹೇಳ್ತಾನೆ, ಹೌದು ಇವಳು ತುಂಬಾನೇ ಹೀರೋನ ಲವ್ ಮಾಡ್ತಾ ಇದ್ಲು, ಆದ್ರೆ ಇವಳಿಂದ ಅವ್ನ್ ಕಷ್ಟ ಪಡಬಾರ್ದು, ನೋವು ಪಡಬಾರ್ದು ಅಂತಾನೆ ಇವಳು ಬ್ರೇಕಪ್ ಮಾಡ್ಕೊಂಡ್ಲು. ನಿನ್ನ ಮತ್ತೆ ಹೀರೋನ ಇಬ್ರು ಒಂದಾಗ್ ನೋಡಿದಾಗಲ್ಲ ಇವಳಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆದ್ರೂ ಕೆಂಜಿಗೋಸ್ಕರನೇ ಇವಳು ಪ್ರತಿಯೊಂದನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ಲು, ಅವ್ನ್ ಸಂತೋಷವಾಗಿರ್ಬೇಕು ಅಂತ. ಲೂಕಸ್ ಇದನ್ನೆಲ್ಲ ಹೇಳ್ತಾ ಇದ್ರೆ ಅದಿನಾಗ ಇದನ್ನ ಹೆಂಗ್ ಎತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಹಂಗೆ ಬ್ಲಾಂಕ್ ಆಗಿ ನಿಂತ್ಕೊಂಡು ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ನ ನೋಡ್ತಾ ಇರ್ತಾಳೆ. ಆಗ ಅವಳು ಹೇಳ್ತಾಳೆ, ಸಾರಿ ಅದಿನ, ನಾನು ಇದನ್ನ ಬೇಕಂತ ಮಾಡಿಲ್ಲ, ನಾನು ಈ ವಿಷಯ ಅವ್ನಿಗೆ ಗೊತ್ತಾಗ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮಮ್ಮ ಅವ್ನಿಗೆ ಕಾಲ್ ಮಾಡಿ ವಿಷಯನ ಹೇಳ್ಬಿಟ್ರು. ನನಗ್ ಗೊತ್ತು ಇವಾಗ ನಿನ್ಗೆ ಎಷ್ಟು ಕಷ್ಟವಾಗಿ ಫೀಲ್ ಆಗ್ತಿದೆ ಅಂತ, ಅವ್ನ್ ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡೆ ನಾನು ಇದನ್ನೆಲ್ಲ ಮಾಡಿದ್ದು. ನಾನ್ ನಿಜನ ಮುಚ್ಚಿಡಕ್ ಕೂಡ ಅದೇ ಒಂದು ಕಾರಣ, ಆದ್ರೆ ಈಗ ನನ್ನಿಂದ ಈಗ ನೀನು ಕಷ್ಟ ಪಡ್ತಾ ಇದೀಯಾ, ಅದು ನನ್ಗೆ ಇನ್ನಷ್ಟು ನೋವು ಕೊಡ್ತಾ ಇದೆ ಅಂತ ಇವಳು ಒಂಥರ ಫೀಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಹೀರೋ ಹತ್ರ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅಮ್ಮ ಮಾತಾಡ್ತಾ ಇರ್ತಾರೆ. ಇವ್ರಲ್ಲಿ ಎಮೋಷನಲ್ ಆಗಿ ಅವನನ್ನ ಬ್ಲಾಕ್ ಮೇಲ್ ಮಾಡೋ ತರ ಇರುತ್ತೆ. ಅವ್ರಮ್ಮ ಹೇಳ್ತಾರೆ, ಈಗ ನನ್ ಮಗಳಿಗೆ ಏನಾದ್ರು ಸಾಯೋ ವಯಸ್ಸ, ಅವಳಿಗೆ ಆಪರೇಷನ್ ಮಾಡಿದ್ರೆ ಇನ್ನು ಸ್ವಲ್ಪ ದಿನ ಬದುಕಬಹುದು ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ, ಆದ್ರೆ ಅದಕ್ಕೆ ಅವಳು ಒಪ್ಕೊಂತಾನೆ ಇಲ್ಲ. ಇದ್ರು ಕೆಂಜಿ, ನಾನು ಒಂದ್ ಮಾತ್ ಕೇಳ್ತೀನಿ, ತಪ್ಪಾಗಿ ತಿಳ್ಕೊಂಬೇಡ, ನೀನ್ ಇನ್ನೊಂದು ಹುಡುಗಿನ ಲವ್ ಮಾಡ್ತಾ ಇದೀಯ ಅಂತ ನನಗ್ ಗೊತ್ತು, ಆದ್ರೆ ಒಂದು ತಾಯಿಯಾಗಿ ಯೋಚನೆ ಮಾಡಿದ್ರೆ ನನ್ ಕೈಲಿ ಆಗ್ತಾ ಇಲ್ಲ. ನಿನ್ಗೆ ನನ್ ಮಗಳ ಮೇಲೆ ಸ್ವಲ್ಪ ಆದ್ರೂ ಲವ್ ಇದ್ರೆ ಪ್ಲೀಸ್ ಅವಳಿಗೆ ನೀನ್ ಲವ್ ನ ಕೊಡು. ಡಾಕ್ಟರ್ ಹೇಳಿದ್ರು ಅವಳು ಸ್ವಲ್ಪ ಆದ್ರೂ ಸಂತೋಷವಾಗಿದ್ರೆ ಅವಳು ಬದುಕಿರೋ ಟೈಮ್ ಇನ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಂತ, ದಯವಿಟ್ಟು ಅವಳಿಗೊಂದ್ ಬದುಕ್ನ ಕೊಡು, ನೀನ್ ಅವಳ ಜೊತೆ
ಇದ್ರೇನೆ ಅವಳು ಇನ್ನಷ್ಟು ದಿನ ಬದುಕ್ಬೇಕು ಅಂತ ಆಸೆ ಪಡ್ತಾಳೆ. ನಾನು ಇದನ್ನ ಒಂದು ಭಿಕ್ಷೆ ಕೇಳ್ತಾ ಇದೀನಪ್ಪ ಪ್ಲೀಸ್ ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಇದಕ್ ಮೇಲೆ ಕೆಂಜಿಗೂ ಏನು ಮಾತಾಡಕ್ ಆಗ್ತಾ ಇಲ್ಲ. ಅವನು ಹಂಗೆ ಒಂದ್ ಕಡೆ ಫುಲ್ ಆಗಿ ಬ್ಲಾಂಕ್ ಔಟ್ ಆಗಿ ಕೂತಿರ್ತಾನೆ. ಅವ್ನ್ಗೆ ಯಾವ ಕಡೆ ಯೋಚನೆ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಹೀರೋಯಿನ್ ಕೈನ ಹಿಡ್ಕೊಂಡು ಪ್ಲೀಸ್ ಅದನ್ನ ಅವನ್ನ ಚೆನ್ನಾಗಿ ನೋಡ್ಕೊಂತ ಅವಳಂತರ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಹೀರೋ ಕೂಡ ಒಳಗಡೆ ಬಂದ್ಬಿಡ್ತಾನೆ. ಅವನನ್ನ ನೋಡಿದ ತಕ್ಷಣ ಅದಿನಾಗ ಏನು ಮಾತೇ ಬರ್ತಾ ಇಲ್ಲ. ಅವಳು ಸೈಲೆಂಟ್ ಆಗಿ ಹೊರಗಡೆ ಬಂದು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಆದ್ರೆ ಏನು ಮಾತಾಡೋದ್ ಬೇಡ ಅಂತ ಹೋಗಿದ್ದನ್ನ ನೋಡಿ ಹೀರೋ ಕೂಡ ಹಿಂದ್ಗಡೆನೆ ಓಡ್ ಬರ್ತಾನೆ. ಬಂದವಳು ನಂಗೆ ಹಿಂದೆಯಿಂದ ಹಗ್ ಮಾಡ್ಕೊಳ್ತಾನೆ. ಅದಿನ ನನ್ಗೆ ನೀನಂದ್ರೆ ತುಂಬಾ ಇಷ್ಟ, ನಾನು ನಿನ್ನೆ ಲವ್ ಮಾಡ್ತಾ ಇರೋದು, ಈ ಕೆಲಸ ನನ್ ಕೈಲಿ ಆಗುತ್ತೆ ಅಂತ ಅನ್ಕೊಂತಾ ಇಲ್ಲ ಅಂದಾಗ ಹೀರೋಯಿನ್ ಕೂಡ ಇಲ್ಲ ನಿನ್ ಹತ್ರ ಹೇಳ್ಬೇಡ ಅಂತಾಳೆ. ಆದ್ರೆ ಹೀರೋ ಯಾಕದಿನ ನನ್ನ ನೀನ್ ಲವ್ ಮಾಡಿಲ್ವಾ ಅಂದಾಗ ಅವಳಂಗೆ ತಿರುಗ್ಬಿಟ್ಟು ಹೇಳ್ತಾಳೆ, ಕೆಂಜಿ ನಾನು ನಿನ್ನ ತುಂಬಾನೇ ಇಷ್ಟಪಟ್ಟೆ, ನಿನ್ನೆ ತುಂಬಾನೇ ನಾನ್ ಲವ್ ಮಾಡಿದ್ದು, ಆದ್ರೆ ಅದಕ್ಕಂತ ನಾವಿಬ್ರು ಸೇರಿ ಬಾಳ್ಬೇಕು ಅಂತ ಇಲ್ವಲ್ಲ. ನಾವೆಲ್ಲಿದ್ರು ನಮ್ಮ ಮಧ್ಯೆ ಇರೋ ಪ್ರೀತಿ ಹಂಗೆ ಇರುತ್ತೆ. ಈಗ ಏನ್ ಮಾಡ್ಬೇಕು ಅಂತ ನಿನ್ ಮನ್ಸಿಗೆ ಚೆನ್ನಾಗೇ ಗೊತ್ತು. ಈ 2 ವರ್ಷ ನಾನ್ ನಿನ್ ಜೊತೆ ಇದ್ದಿದ್ದ ದಿನಗಳೇ ನನಗ್ ಸಾಕು. ಆ ಮೆಮರೀಸ್ ಇಂದಾನೆ ನನ್ ಕಾಲನ ಕಳೆದ್ ಬಿಡ್ತೀನಿ. ನನ್ ಜೀವನಕ್ಕೆ ಸರಿ ಹೋಗಷ್ಟು ಲವ್ ಕೊಟ್ಟಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಕೆಂಜಿ ಅಂತ ಹೇಳ್ತಾಳ. ಇವಳಿತ್ರ ಫೀಲ್ ಮಾಡಿ ಹೇಳ್ತಾ ಇದ್ರೆ ಹೀರೋಗೂ ತುಂಬಾನೇ ಬೇಜಾರಾಗುತ್ತೆ. ಅವನು ಒಂದ್ ಕಡೆ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಅವನಂಗೆ ಅದಿನ ಟೈಟ್ ಮಾಡ್ಕೊಂಡು ಐ ಲವ್ ಯು ಅದಿನ ಅಂತ ಹೇಳ್ತಾಳೆ. ಇಬ್ಬರಿಗೂ ದೂರ ಆಗೋದಕ್ಕೆ ಮನ್ಸೇ ಇಲ್ಲ. ಅದು ಸಿಚುವೇಶನ್ ಹಂಗಿದೆ ಅಲ್ವಾ. ಹಂಗೆ ಇಬ್ರು ದೂರ ಆಗ್ತಾರೆ. ಅದೇ ಲಾಸ್ಟ್ ಅವ್ರಿಬ್ರು ನೋಡ್ಕೊಂಡಿದ್ದು. ಅದಾದ್ಮೇಲೆ ಅವ್ರಿಬ್ರು ನೋಡ್ಕೊಂಡೇ ಇಲ್ಲ ಅಂತ ಲೂಕಾಸ್ ಅನ್ನೋರೀಗ ಕಾರಲ್ಲಿ ಹೇಳ್ತಾ ಇರ್ತಾರೆ. ಆಗ ಕೆನೆತ್ ಕೇಳ್ತಾನೆ, ಅದಿನ ಆಂಟಿಗಿದ್ದಿದ್ ಪ್ರಾಬ್ಲಮ್ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಅಂದಾಗ ಲೂಕಾಸ್ ಹೇಳ್ತಾರೆ, ಅವಾಗ ನಮಗ್ ಗೊತ್ತಿರ್ಲಿಲ್ಲ, ಈಗ ರೀಸೆಂಟ್ ಆಗಿ ನಮಗ್ ಗೊತ್ತಾಗಿದ್ದು. ನಮ್ಮ ಅಪ್ಪ ಕೂಡ ಅವಾಗ್ಲೇನ ಗೊತ್ತಾಗಿದ್ದು ಅಂದಾಗ ಹೌದು ಆಗ್ಲೇ ನಿಮ್ಮ ಅಪ್ಪ ಕೂಡ ಗೊತ್ತಾಗಿದ್ದು ಅಂತಾರೆ. ಈಗ ಹಂಗೆ ಹುಡುಗಿ ಕಡೆ ತಿರುಗ್ಬಿಟ್ಟು ಕೇಳ್ತಾನೆ, ಹಂಗಾದ್ರೆ ಒಂದ್ಸತಿ ಕೂಡ ನಮ್ಮಪ್ಪ ನಿಮ್ ಆಂಟಿನ ನೋಡಕ್ ಬರ್ಲೇ ಇಲ್ವಾ ಅಂದಾಗ ಇಲ್ವೇ, ನಿಮ್ಮಪ್ಪ ಯಾವತ್ತು ನಮ್ಮ ಆಂಟಿನ ನೋಡಕ್ ಒಂದ್ಸತಿ ಕೂಡ ಬರ್ಲಿಲ್ಲ. ಆದ್ರೆ ನಮ್ಮ ಆಂಟಿ ಯಾಕೆ ನಿಜಾನ ಹೇಳ್ದೆ ಮುಚ್ಚಿಟ್ರು ಅಂತ ನನ್ಗೆ ಇವಾಗವರೆಗೂ ಗೊತ್ತಾಗ್ತಾ ಇಲ್ಲ ಅಂತ ಅವ್ಳು ಹೇಳ್ತಾ ಇದ್ರೆ, ಅವ್ರು ಬೇಕಂತಾನೆ ಆ ವಿಷಯನ ಮುಚ್ಚಿಟ್ಟಿದ್ದಾರೆ. ಅವ್ರ ಲವ್ ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಮಪ್ಪ ಸಂತೋಷವಾಗಿರ್ಬೇಕು ಅಂತ ಹಿಂಗ್ ಮಾತಾಡ್ಕೊಳ್ತಾ ಇರೋ ಟೈಮ್ ಅಲ್ಲೇ ಅವಳಿಗೊಂದ್ ಫೋನ್ ಕಾಲ್ ಬರುತ್ತೆ. ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ. ಅವಳು ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಆಂಟಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಂತೆ, ನಾನ್ ತಕ್ಷಣ ಹೋಗ್ಬೇಕು, ದಯವಿಟ್ಟು ನನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ರಾಪ್ ಮಾಡ್ಬಿಡಿ ಅಂತ ಕೇಳ್ತಾಳೆ. ಕೆನೆತ್ ನ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಅಲ್ಲಿ ಅವ್ರ ಅಪ್ಪ ಹತ್ರ ಬಿಟ್ಬಿಟ್ಟು ಲೂಕಾಸ್ ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅವಳ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಕೆನೆತ್ ಹೇಳ್ತಾನೆ, ನೀನ್ ಭಯ ಪಡದೆ ಹೋಗು, ನನ್ನ ಅಪ್ಪನ ಕರ್ಕೊಂಡು ನಿಮ್ ಆಂಟಿನ ನೋಡಕ್ ನಾನ್ ಬಂದೇ ಬರ್ತೀನಿ, ಇದು ನನ್ ಪ್ರಾಮಿಸ್ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅವ್ರಿಗೆ ತುಂಬಾನೇ ಬೇಜಾರಾಗಿ ಓಡ್ ಬಂದು ಅವ್ರನ್ನ ಹಗ್ ಮಾಡ್ಕೊಂಡು ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅವರಲ್ಲಿಂದ ಹೊರಟೋಗ್ತಾರೆ. ಕೆನೆತ್ ಕೂಡ ಅವ್ರ ಅಪ್ಪನ ನೋಡಕ್ಕೆ ಅಂತ ತುಂಬಾನೇ ಗಾಬರಿಯಿಂದ ಒಳಗಡೆ ಓಡೋಗ್ತಾನೆ. ಅಲ್ಲಿ ತುಂಬಾ ಜನ ಅವ್ರ ಕಡೆ ಅವ್ರು ಕಾಣಿಸಿಲ್ಲ ಅಂತ ಈ ಕಡೆ ಆ ಕಡೆ ಹುಡುಕ್ತಾ ಇರ್ತಾರೆ. ಈ ಕಡೆ ಕೆನೆತ್ ಅವ್ರ ಅಪ್ಪನ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಒಳಗಡೆ. ಕೊನೆದಾಗ ಅವ್ರ ಅಪ್ಪನ ಕೂಡ ಕಂಡಿಡ್ದ. ಅವ್ರ ಅಪ್ಪಗ್ ಲೈಟ್ ಆಗಿ ಗಾಯ ಎಲ್ಲ ಆಗಿರುತ್ತೆ. ಅವ್ರ ಹಂಗೆ ಬೆಡ್ ಮೇಲೆ ಮಲಗಿರೋದನ್ನ ನೋಡಿದ ತಕ್ಷಣ ಕೆನೆತ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ತುಂಬಾನೇ ಫೀಲ್ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಗ ಅಲ್ಲಿರೋರು ಇದು ನಿಮ್ಮ ಅಪ್ಪಗ್ ಸೇರಿರೋ ಥಿಂಗ್ಸ್ ಅಂತ ಕೆಲವು ಐಟಮ್ಸ್ ಎಲ್ಲ ತಂದ್ಕೊಡ್ತಾರೆ. ಅದರಲ್ಲಿ ಹೀರೋ ಕೆನೆತ್ಗೋಸ್ಕರ ಬರ್ದಿರೋ ಒಂದು ಲೆಟರ್ ಇರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ, ಡಿಯರ್ ಕೆನೆತ್ ಮೈ ಸನ್, ನಾನ್ ನಿನ್ಗೆ ಯಾವ ರೀತಿ ಒಂದು ಅಪ್ಪ ಆಗಿದ್ದೆ ಅಂತ ನಿನ್ನೆ ನೈಟೇ ನನಗ್ ಗೊತ್ತಾಗಿದ್ದು. ನಾನು ನಿಜವಾಗ್ಲೂ ನಿನ್ಗೆ ಪ್ರೀತಿ ವಿಶ್ವಾಸ ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಅದಕ್ಕೆ ನನ್ನ ಕ್ಷಮಿಸ್ಬಿಡು. ನಿನ್ನ ಮತ್ತೆ ನಿಮ್ಮಮ್ಮನ ನಾನ್ ತುಂಬಾ ಲವ್ ಮಾಡ್ತೀನಿ. ನನ್ ಕೈಲಿ ಎಷ್ಟು ಲವ್ ಕೊಡಕ್ಕಾಗುತ್ತೋ ಅಷ್ಟನ್ನ ನಿನ್ಗೆ ಮತ್ತೆ ನಿಮ್ಮಮ್ಮಗ್ ನಾನ್ ಕೊಟ್ಟಿದ್ದೀನಿ. ಆದ್ರೆ ನಿಮ್ಗೆ ಯಾಕೆ ಈ ತರ ಫೀಲ್ ಆಯ್ತು ಅಂತ ನನ್ಗೆ ಇವಾಗವರೆಗೂ ಅರ್ಥ ಆಗ್ತಾ ಇಲ್ಲ. ನಿನ್ ಹತ್ರ ಕೇಳಿದ್ಮೇಲೆ ನನ್ಗೊಂದ್ ವಿಷಯ ಗೊತ್ತಾಯ್ತು. ಫಸ್ಟ್ ಅದಿನ ಮೀಟ್ ಮಾಡಿ ಮಾತಾಡ್ಬೇಕು ಅಂತ, ಆದ್ರೆ ಅವಳ ಜೊತೆ ಬದುಕೋದಕ್ಕಲ್ಲ. ಕೊನೆದಾಗ ಅವಳನ್ನ ಒಂದ್ಸತಿ ನೋಡಿ ಗುಡ್ ಬೈ ಹೇಳ್ಬೇಕು ಅಂತ. ಅವಳ ಜ್ಞಾಪಕವಾಗಿ ನಾನು ಇಟ್ಕೊಂಡಿದ್ದ ಪ್ರತಿಯೊಂದು ಥಿಂಗ್ಸ್ ನ ಕೂಡ ಅವತ್ ನೈಟೇ ನಾನು ಪೂರ್ತಿಯಾಗಿ ಸುಟ್ಬಿಟ್ಟೆ. ಅದೇ ನಾನ್ ನಿನ್ಗೂ ಮತ್ತೆ ನಿಮ್ಮಮ್ಮ ಕೇಳೋ ಒಂದು ಸಾರಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾನ್ ನಿನ್ಗೆ ಮತ್ತೆ ನಿಮ್ಮ ಅಮ್ಮನ ಮೇಲೆ ಎಷ್ಟೇ ಪ್ರೀತಿ ವಿಶ್ವಾಸ ಇಟ್ಟಿದ್ರೆ ಕೂಡ ನಾನು ಅದಿನೇ ನೆನ್ಸ್ಕೊಂಡ್ ಬದುಕ್ತಾ ಇದೀನಿ ಅಂತ ನೀವು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದೀರಾ. ಆ ಒಂದು ನಂಬಿಕೆಯಲ್ಲೇ ನೀವು ಬದುಕಿದೀರಾ ಅಲ್ವಾ. ಆದ್ರೆ ಅದು ನಿಜ ಅಲ್ಲ ಕೆನೆತ್. ಯಾವ್ದು ನಿಜವಾದ ಲವ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಒಂದೇ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಾನು. ಆಗ ಒಂದಿನ ನನಗೆ ಗೊತ್ತಾಯ್ತು ಯಾವ್ದು ನಿಜವಾದ ಲವ್ ಅಂತ. ಅದು ಬೇರೆ ಯಾವ್ದು ಅಲ್ಲ, ಅದು ಈ ದಿನನೇ ಅಂತ ಅಲ್ಲಿ ಡೇಟ್ ಎಲ್ಲ ಬರ್ದು ಜೊತೆಗೆ ಒಂದ್ ಫೋಟೋ ಬೇರೆ ಇಟ್ಟಿರ್ತಾರೆ. ಕೆನೆತ್ ಹುಟ್ಟಿದ ದಿನ ಆ ಮಗುನ ಎತ್ಕೊಂಡ್ಬಂದು ಅವ್ರ ಅಪ್ಪ ಕೈಗೆ ಕೊಟ್ಟಿರ್ತಾರಲ್ಲ, ಆ ಒಂದ್ ಫೋಟೋ ಇರುತ್ತೆ. ನಾನ್ ಯಾವತ್ ನಿನ್ನ ಕೈಗೆ ತಗೊಂಡು ನಿನ್ ಮುಖ ನೋಡಿದ್ನೋ ಅವಾಗ್ಲೇ ನನಗೆ ಗೊತ್ತಾಯ್ತು ಇನ್ ನನ್ ಲೈಫೇ ನೀನು ಅಂತ. ಇದೇ ನಿಜವಾದ ಲವ್ ಅಂತ. ನಿನ್ನ ಬಿಟ್ಟು ಪ್ರಪಂಚದಲ್ಲಿ ನಾನು ಯಾರನ್ನ ಅಷ್ಟು ಲವ್ ಮಾಡಿಲ್ಲ ಕೆನೆತ್. ನಿನಗ್ ನೋವಾಗೋ ರೀತಿ ನಾನ್ ನಡ್ಕೊಂಡಿದ್ರೆ ತುಂಬಾ ಸಾರಿ ಕೆನೆತ್ ಅಂತ ಬರ್ದಿರ್ತಾರ. ಇದನ್ನ ಓದಿದ್ಮೇಲೆ ಕೆನೆತ್ಗೆ ಪಾಪ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಅವ್ರ ಅಪ್ಪ ಮೇಲೆ ಮಲ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಆಗ ಲೈಟ್ ಆಗಿ ಅವ್ರಿಗೂ ಎಚ್ಚರ ಆಗುತ್ತೆ. ಈ ತರ ಮಗ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರಿಗೆ ಲೈಟ್ ಆಗಿ ಗಾಬರಿ ಆಗುತ್ತೆ. ಯಾಕಪ್ಪ ಏನಾಯ್ತು, ಯಾಕತ್ರ ಅಳ್ತಾ ಇದೀಯಾ ಅಂತ. ಹೆಂಗೋ ಅಪ್ಪ ಮಗ ಒಂದಾದ್ರು. ಈಗ ಸುಮಾರು ದಿನಗಳಾದ್ಮೇಲೆ ತೋರಿಸ್ತಾರೆ ಕೆನೆತ್ ಅವ್ರ ಅಪ್ಪನ ಒಂದ್ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಎಲ್ಲಿಗ್ ಕೆನೆತ್ ಎಲ್ಲಿಗ್ ಕರ್ಕೊಂಡ್ ಬಂದಿದ್ಯಾ ಅಂದಾಗ ಬನ್ನಿಪ್ಪ ಒಳಗಡೆ ಅಂತ ಒಳಗಡೆ ಕರ್ಕೊಂಡ್ ಹೋಗ್ತಾನೆ. ಒಳಗಡೆ ನೋಡಿದ್ರೆ ಹೀರೋ ಜೊತೆ ಕಾಲೇಜಲ್ಲಿ ಓದಿರೋ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಇವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಎಲ್ಲರೂ ಹಂಗೆ ಜಾಲಿಯಾಗಿ ಮಾತಾಡ್ತಾರೆ. ಅವ್ನ್ ಕಾಲೇಜ್ ಓದ್ಬೇಕಾದ್ರೆ ತಲೆಗೆ ಒಂದ್ ಬ್ಯಾಂಡ್ ಹಾಕೊಂಡು ರೋಡಿಸಮ್ ಎಲ್ಲ ಮಾಡ್ತಾ ಇದ್ದಲ್ಲ, ಈಗ ಅದೇ ತರ ಬ್ಯಾಂಡ್ ಎಲ್ಲ ಅವ್ನ್ ತಲೆಗೆ ಹಾಕಿ ಅವ್ನ ಅದೇ ತರ ಸ್ಟೈಲ್ ಎಲ್ಲ ಮಾತಾಡಿ ತೋರಿಸ್ತಾ ಇರ್ತಾನೆ. ಈಗ ಕೆನೆತ್ ಅವ್ರ ಅಪ್ಪ ಹತ್ರ ಒಂದ್ ವಿಷಯನ ಹೇಳ್ತಾನೆ. ಅಪ್ಪ ನಾನೊಂದ್ ಹುಡುಗಿಗೆ ಮಾತ್ ಕೊಟ್ಟಿದ್ದೀನಿ, ನಾನು ಅದನ್ನ ನೆರವೇರಿಸ್ಬೇಕು ಅನ್ಕೊಂಡಿದೀನಿ ಅಂದಾಗ ಇವ್ರ ಅಂತಾರೆ, ಏನೋ ಮದ್ವೆ ಏನಾದ್ರು ಮಾಡ್ಕೊಳ್ತೀಯಾ ಹೆಂಗೆ, ನನ್ಗೆ ಹೇಳೇ ಇಲ್ವಲ್ಲೋ ಅಂದಾಗ ಕೆನೆತ್ ಹೇಳ್ತಾನೆ, ಇಲ್ಲಪ್ಪ ಅಲ್ಲಿ ನೋಡಿ ಅಂದಾಗ ಸ್ಲೋ ಆಗಿ ಡೋರ್ ನ ಓಪನ್ ಮಾಡ್ಕೊಂಡು ಒಂದು ವೀಲ್ ಚೇರ್ ಅಲ್ಲಿ ಒಬ್ಬರನ್ನ ತಳ್ಕೊಂಡ್ ಬರ್ತಾ ಇರ್ತಾರೆ. ಅವ್ರಿಗಂತೂ ಮುಖದಲ್ಲಿ ಫುಲ್ ಆಗಿ ಸ್ಮೈಲು. ಇವ್ರನ್ನ ನೋಡ್ತಾ ಇದ್ರೆ ಹೀರೋಗೆ ಒಂದ್ ಕ್ಷಣ ಅವ್ರ ಕಾಲೇಜ್ಗೆ ಹೋಗ್ ಬಂದಂಗ್ ಫೀಲ್ ಆಗ್ತಾ ಇರುತ್ತೆ. ಹಳೆ ನೆನಪುಗಳೆಲ್ಲ ಬರುತ್ತೆ. ಇಲ್ಲಿ ಬಂದಿರೋದ್ ಬೇರೆ ಯಾರು ಅಲ್ಲ, ಅದಿನಾನೆ. ಇಷ್ಟು
ಇಷ್ಟೊತ್ತು ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಬಂದವಳು ಈಗ ಹೀರೋನ ನೋಡಿದ ತಕ್ಷಣ ತನಗೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಈಗ ಹೀರೋನು ಬಂದು ಮಾತಾಡಿಸ್ತಾರೆ, ಹಾಯ್ ಅದಿನಾ. ಅದಕ್ಕೆ ಅದಿನಾ ಕೂಡ ಹೇ ರೌಡಿ ಅಂತ ಹೇಳ್ತಾಳೆ. ಹೀರೋನು ಹಂಗೆ ನಕ್ಕೊಂಡು ಅವ್ನ್ ತಲೆಗೆ ಹಾಕೊಂಡಿರೋ ಬ್ಯಾಂಡ್ ನ ತೆಗಿತಾನೆ. ಹಂಗೆ ಇವನ್ ಬಂದು ಆ ವೀಲ್ ಚೇರ್ ನ ತಳ್ಕೊಂಡು ಹೊರಗಡೆ ಹೋಗಿ ಆ ವೀಲ್ ಚೇರ್ ಇಂದ ಅವಳನ್ನ ಎತ್ತಿ ಒಂದು ಬೆಂಚ್ ಮೇಲೆ ಕೂರಿಸ್ತಾನೆ. ಈ ಜಾಗ ಬೇರೆ ಯಾವ್ದು ಅಲ್ಲ, ಹೀರೋಯಿನ್ ಒಂದು ಬೆಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ಲಲ್ಲ ಅದೇ ಜಾಗನೇ. ಆ ವ್ಯೂ ಕಾಣಿಸೋ ತರನೇ ಮನೆನ ಕಟ್ಟಿರ್ತಾರೆ. ಈಗ ಹಂಗೆ ಇಬ್ರು ಪಕ್ಕದಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಅದಿನ ಹೇಳ್ತಾಳೆ, ಈ ದಿನಕ್ಕೋಸ್ಕರನೇ ಈ ಒಂದು ದಿನಕ್ಕೋಸ್ಕರನೇ ನಾನ್ ಪ್ರಾಣನ ಕೈಯಲ್ಲಿ ಇಟ್ಕೊಂಡಿದ್ದೆ. ಎಷ್ಟೊಂದು ಅಟ್ಯಾಕ್ಸ್ ಆಯ್ತು, ಎಷ್ಟೊಂದು ಸರ್ಜರೀಸ್ ಮಾಡಿದ್ರು, ಏನಾದ್ರೂ ನಾನ್ ಸತ್ತೇ ಇಲ್ಲ. ಅದಕ್ ಕಾರಣ ನೀನೇ, ನೀನ್ ಕೊಟ್ಟಿರೋ ಲವ್ವೇ. ಅಷ್ಟೇ ಅಲ್ಲ ಕೆಂಜಿ, ಇನ್ನೊಂದ್ ಕಾರಣ ಕೂಡ ಇದೆ ಅಂತ ಅವ್ನ್ ಕೈ ನಂಗೆ ಟೈಟ್ ಆಗಿ ಇಟ್ಕೊಂಡು ಸಾರಿ ಕೆಂಜಿ ಅಂತ ಹೇಳ್ತಾಳೆ. ಹೀರೋ ಹೇಳ್ತಾನೆ, ಯಾಕ ಅದಿನ ನನಗ್ ಸಾರಿ ಹೇಳ್ತಾ ಇದ್ಯಾ? ನಿನ್ನಿಂದ ತಾನೆ ನನ್ಗೊಂದು ಒಳ್ಳೆ ಲೈಫ್ ಸಿಕ್ತು, ನನ್ ಮಗ ನನಗ್ ಸಿಕ್ದ, ಅವನೇ ನನ್ನ ಪೂರ್ತಿ ಸಂತೋಷ ಆಗಿ ಚೇಂಜ್ ಆಗಿದ್ದಾನೆ. ನೀನ್ ಅವಾಗ ನನ್ನ ಬಿಟ್ಟೋದೆ ಅನ್ನೋ ಕಷ್ಟ ಅಲ್ಲ, ನನ್ ಮಗನ ನನ್ ಕೈಯಲ್ಲಿ ತಗೋಬೇಕಾದ್ರೆ ಪ್ರತಿಯೊಂದು ಸಂತೋಷ ಮತ್ತೆ ವಾಪಸ್ ಬಂತ ಅನ್ಕೊಂಡಿದ್ದೆ. ಅವತ್ ನಾನ್ ತುಂಬಾನೇ ಸಂತೋಷವಾಗಿದ್ದೆ ಅಂತ ಹೇಳಿದಾಗ ಅದಿನ ಹೇಳ್ತಾಳೆ, ನಾನ್ ನೋಡ್ದೆ ಕೆಂಜಿ, ಒಂದಿನ ನಿನ್ ಮಗನ್ ಜೊತೆ ನೀನ್ ಇದ್ದೆ, ತುಂಬಾನೇ ಸಂತೋಷವಾಗಿದ್ದೆ. ನಾನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದೊಂದು ರೌಡಿ ಬಾಯ್ ಈಗ ಇಷ್ಟು ದೊಡ್ಡ ಮನುಷ್ಯನಾಗಿ ಒಂದು ಫ್ಯಾಮಿಲಿ ಮ್ಯಾನ್ ಆಗಿರೋದನ್ನ ನೋಡಿ ಎಲ್ಲದಕ್ಕೂ ವರ್ತೆ ಅಂತ ನನ್ಗೆ ಅನಿಸ್ತು. ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಅಂತ ನನ್ಗೆ ಅನಿಸ್ತು. ನನಗ್ ತುಂಬಾ ಹೆಮ್ಮೆ ಆಗ್ತಿದೆ ಕೆಂಜಿ ಅಂದಾಗ ಹೀರೋ ಕೂಡ ಹಂಗೆ ಒಂದ್ 2 ನಿಮಿಷ ಅವಳ ಮುಖನ ನೋಡ್ಬಿಟ್ಟು, ಅದಿನ ಈಗ ನಿನ್ನ ನೋಡ್ತಾ ಇದ್ರೆ ಕೂಡ ಇಷ್ಟು ದಿನ ನಾನ್ ವೇಟ್ ಮಾಡಿದ್ದಕ್ಕೆ ವರ್ತೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಅದಿನ ಹೇಳ್ತಾಳೆ, ನಾನು ಈ ತರ ಒಂದ್ ದಿನಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೆ, ಆದ್ರೆ ತುಂಬಾ ದಿನ ನಾನ್ ಬದುಕ್ತೀನಿ ಅಂತ ನಾನ್ ಹೇಳಕ್ ಆಗಲ್ವಲ್ಲ ಅಂದಾಗ ಹೀರೋ ಹಂಗೆ ಅವಳ ಕೆನೆನ ಹಿಡ್ಕೊಂಡು ಹೇಳ್ತಾನೆ, ಪರವಾಗಿಲ್ಲ ಅದಿನ, ನನಗೇನು ಪ್ರಾಬ್ಲಮ್ ಇಲ್ಲ, ನಿನ್ ಜೊತೆ ಇದೀನಲ್ಲ, ಈ 1 ನಿಮಿಷ ನನ್ಗೆ ಅಷ್ಟು ಸಾಕು, ಈ ಮೂಮೆಂಟ್ ಸಾಕು ಅಂತ ಹೇಳಿದಾಗ ಅದಿನ ಕೇಳಿ ಇದಕ್ ಮೇಲೆ ಮಾತಾಡಕ್ ಆಗ್ತಾ ಇಲ್ಲ. ಅವಳು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಲು. ಕೆಂಜಿ ನನ್ಗೆ ಯಾಕೋ ತುಂಬಾ ನಿದ್ದೆ ಬರ್ತಿದೆ ಅಂದಾಗ ಅವ್ನ ಹಂಗೆ ಅವ್ನ ಭುಜದ ಮೇಲೆ ಮಲಗಿಸ್ಕೊಳ್ತಾನೆ. ಮಲ್ಕೋ ಅದಿನ, ನಾನ್ ಇಲ್ಲೇ ಇದೀನಿ ಅಂತ ಹೇಳ್ತಾನೆ. ಅದ್ರೊಳ್ ಮಲ್ಗಿದ್ದೊಂದ್ 2 ನಿಮಿಷಕ್ಕೆ ಅವಳ ತಲೆ ಹಂಗೆ ಕೆಳಗಡೆ ಬಿದ್ದೋಯ್ತು. ಇವ್ನ್ಗೆ ಅರ್ಥ ಆಗೋಯ್ತು ಅದಿನ ಇನ್ನಿಲ್ಲ ಅಂತ. ನಿಜವಾಗ್ಲೂನೆ ಅದಿನಾಗೆ ಹೀರೋನ ಹತ್ರ ನೋಡ್ಬೇಕು, ಅವನ ಮಾತಾಡಿಸ್ಬೇಕಂತಾನೆ ಪ್ರಾಣನ ಕೈಯಲ್ಲಿ ಇಟ್ಕೊಂಡಿದ್ಲೇನೋ ಗೊತ್ತಿಲ್ಲ. ಈಗ ಹೀರೋನ ನೋಡಿ ಸಂತೋಷದಲ್ಲೇ ಪಾಪ ಪ್ರಾಣನ ಬಿಟ್ಲು. ಹಿಂದ್ಗಡೆ ನೋಡಿದ್ರೆ ಅದಿನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾನೇ ಅಳ್ತಾ ಇರ್ತಾರೆ. ಈಗ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ, ಕೆನೆತ್ತು ಮತ್ತೆ ಆ ಹುಡುಗಿ ಹೆಂಗೋ ಕಷ್ಟಪಟ್ಟು ಅವ್ರ ಅಪ್ಪನ ಫೈನಲ್ ಆಗಿ ಅವ್ರ ಲವರ್ ಹತ್ರ ಸೇರ್ಸಿದ್ರು. ಅದು ಸಕ್ಸಸ್ ಆಯ್ತಾ ಇಲ್ವಾ ಅಂತಲ್ಲ, ಆದ್ರೆ ಕೊನೆಗೆ ಆಸೆ ಪಟ್ಟಿದ್ ನಡೀತಲ್ವಾ. ಈಗ ಹೀರೋ ಬಂದು ಕೆನೆತ್ನ ಮತ್ತೆ ಆ ಹುಡುಗಿನ ಒಂದು ಮಾಡ್ತಾರೆ. ಇಲ್ಲಿಗೆ ಮೂವಿ ಕೂಡ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನಾನ್ ಕೇಳ್ಬೇಕು ಅನ್ಕೊಂಡಿದ್ ಪ್ರಶ್ನೆ ಏನಂದ್ರೆ, ನಿಮ್ ಪೇರೆಂಟ್ಸ್ ಕೂಡ ಈ ತರ ಒಂದು ಲವ್ ಸ್ಟೋರಿ ಇದೆಯಾ ಅಂತ ಕೇಳಿ. ಆಲ್ರೆಡಿ ನೀವು ತಿಳ್ಕೊಂಡಿದ್ರೆ ಅದೇನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇನ್ನು ನೀವು ತಿಳ್ಕೊಂಡಿಲ್ವಾ, ತಕ್ಷಣ ಹೋಗಿ ನಿಮ್ ಪೇರೆಂಟ್ಸ್ ನ ಅವರ ಬ್ಯಾಕ್ ಲೈಫ್ ಹೆಂಗಿತ್ತು ಅಂತ ಕೇಳಿ ಅವ್ರ ಸ್ಟೋರಿನ ತಿಳ್ಕೊಳ್ಳಿ. ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.